ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದ ಮೇಲ್ಗಡೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾವು ಬೇರೆ ಕಡೆ ಅಂದರೆ ಬೇರೆ ನಮ್ಮ ಅತ್ತೆಯವರು ಇರುವಂತಹ ಊರಿಗೆ ಹೋಗ್ತಾ ಇದ್ದೀವಿ. ರಜೆ ಇರೋದ್ರಿಂದ 3 ದಿನ, ಹಾಗಾಗಿ ಸೊ ಲೇಟ್ ಆಯಿತು. ಇವತ್ತು ಅಲ್ಲಿ ಹೋಗ್ತಿದ್ದೀವಿ, ಬೈಕ್ ಮೇಲೆ ಹೋಗ್ತಿದ್ದೀವಿ. ಮೇ ಬಿ 80 ಕಿಲೋಮೀಟ್ರ್ ಮೇಲ್ಗಡೆನೇ ಆಗುತ್ತೆ. ಸೊ ಇವನು ಯಾವ ಥರ ಬೈಕ್ ಮೇಲೆ ಕೂರ್ತಾನೋ ಅಂತಲೂ ಗೊತ್ತಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇವತ್ತಿನ ದಿನ ಆ ಥರ ಇರ್ತಾ ಬನ್ನಿ ನೋಡೋಣ. ಬಂದು ನೋಡೋಣಿಕಾಗ್ತಾ ಇದ್ದಾನೆ. ಇನ್ನೂ ರೆಡಿ ಆಗಬೇಕು. ರೆಡಿಯಾಗಿ ಹೊರಡಬೇಕು. ಬೆಳಿಗ್ಗೆನೇ ಹೋಗೋಮಂತ ಹೇಳಿದ್ರು, ಬಟ್ ಸಾಯಂಕಾಲ ಹೊರಟ್ವಿ. ಲೇಟ್ ಆಗಿತ್ತು ಅಂದ್ಬಿಟ್ಟು ನಾನು ರೆಡಿ ಆದೆ. ಇವರು ಸಹ ನೋಡಿರ್ತಾನೆ ಮಗ ಯಾವ ಥರ ರೆಡಿ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹೊರಟ್ವಿ. ಫೈನಲಿ 4 ಗಂಟೆ ಆಗಿತ್ತು. ಇನ್ನೂ ಸ್ವಲ್ಪ ಬಿಸಿಲಿತ್ತು, ಬಟ್ ತುಂಬ ಏನಿದ್ದಿಲ್ಲ, ಮೋಡ ಥರನೂ ಆಗಿತ್ತು. ಹಾಗಾಗಿ ಹೊರಟ್ವಿ. ಇವನು ಸ್ವಲ್ಪ ಹೊತ್ತು ದಾರಿಲಿ ಸುಮ್ಮನೆ ಕೂತಿದ್ದ. ಆಮೇಲೆ ಚಲೋ ಮಾಡ್ದ ತಂದು ಬುದ್ಧಿನ. ಯಾಕಂದರೆ ಅವನು ಸ್ವಲ್ಪ ಹೊತ್ತು ಮಾತ್ರ ಸುಮ್ಮನೆ ಕೂರೋದು, ಇಲ್ಲ ಅಂದರೆ ಹಿಂದೆ ಮುಂದೆ ಅಂತ ಓಡಾಡಿಸ್ಕೊಂಡಿರ್ತಾನೆ. ಮಲ್ಕೊಂಡಿದ್ದರಿಂದ ಪ್ರಾಬ್ಲಮ್ ಆಯಿತು. ಅಂತೂ ಇಂತೂ ಮುದ್ಗಲ್ಲಿಗೆ ಮುಟ್ಟಿದ್ವಿ. ಫೈನಲಿ ಮನೆಗೆ ಬಂದ್ವಿ. ಬಂದಾದಮೇಲೆ ನನ್ನ ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿದ್ದೆ. ಸೊ ವಿಡಿಯೋ ಮನೇಲಿ ಯಾರೂ ಇರಲಿಲ್ಲ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಮೈದ್ನ ಇರ್ತಾರೆ. ಸೊ ಅವ್ರು ಇಬ್ಬರು ಇರೋದ್ರಿಂದ ಚಿಕ್ಕ ಮನೆಯೇ ತೊಗೊಂಡಿದ್ದಾರೆ. ಹಾಗಾಗಿ ತುಂಬ ಚಿಕ್ಕದೇ ಇದೆ, ಒಂದು ಸಿಂಗಲ್ ಬೆಡ್ರೂಮ್ದಿದು. ಸೊ ನಮ್ಮ ಅತ್ತೆ ಈ ಥರ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಅಡುಗೆ ಮನೆಯಲ್ಲಿ. ಬಾಂಡೆ ಸಾಮಾನುಗಳನ್ನೆಲ್ಲ, ಕಬೋರ್ಡ್ಸ್ ಇಲ್ಲ. ಸೊ ಹಂಗಾಗಿ ಎಲ್ಲನೂ ಹೊರಗಡೆನೇ ಕಾಣುತ್ತೆ. ಸೊ ಇಲ್ಲಿ ಬೆಡ್ರೂಮ್ ಇದು. ಸೊ ಏನಂದರೆ ಏನು ಅಷ್ಟೊಂದು ಅನುಕೂಲ ಇಲ್ಲ ಇಲ್ಲಿ. ಹಾಗಾಗಿ ಕೆಳಗಡೆನೇ ಇಟ್ಟಿದ್ದಾರೆ. ಚೀಲ ಅಥವಾ ಎಲ್ಲನೂ ಬಟ್ಟೆ ಹಾಸಿಗೆ ಎಲ್ಲನೂ ಕೆಳಗಡೆನೇ ಇದೆ. ಸೊ ಈ ಕಡೆ ಒಂದು ಸಿಂಕ್ ಕೊಟ್ಟಿದ್ದಾರೆ, ಮಿರರ್ ಕೊಟ್ಟಿದ್ದಾರೆ, ಬಾತ್ರೂಮು. ಈ ಕಡೆ ಒಂದು ಪುಟ್ಟದಾಗಿರೋ ಹಾಲು ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್ ಆಗಿದೆ. ಇಲ್ಲಿ ಯಾಕಿದ್ದಾರಪ್ಪ ಅಂತಂದರೆ, ಸೊ ಇವರು ಇವಾಗ ಇಲ್ಲಿ ಮುದ್ಗಲಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಆ ಮನೆನ ನೋಡ್ಕೊಳ್ಳುವಾಗಿ ಇವರು ಇಲ್ಲಿದ್ದಾರೆ ಬಾಡಿಗೆ ಮನೆಯಲ್ಲಿ. ಇದು ಹಿಂದ್ಗಡೆ ಒಂದು ಅಡುಗೆ ಮನೆಯಲ್ಲಿ ಚಿಕ್ಕದಾಗಿ ಬಿಟ್ಟಿದ್ದಾರೆ, ಬಾಲ್ಕನಿ ಥರ. ಅಲ್ಲೊಂದು ಟಾಯ್ಲೆಟ್ ರೂಮ್ ಇದೆ ಅಷ್ಟೇ. ಸೊ ಇವನು ಮಧ್ಯಾಹ್ನ ಟೈಮಲ್ಲಿ ಮಲ್ಕೊಂಡಿದ್ದ. ಸೊ ಮನೆ ತುಂಬ ಶಾಂತವಾಗಿತ್ತು. ಮತ್ತು ಸ್ವಲ್ಪ ಹೊರಗಡೆ ಹೋಗಿದ್ರು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ನಾನು. ಅವ್ರ ಮುಂದೆ ಎಲ್ಲ ವಿಡಿಯೋ ಎಲ್ಲ ಮಾಡಿಲ್ಲ ನಾನು. ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತನೂ ನಮ್ಮ ಮನೇಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹಾಗಾಗಿ ನಾನು ಮನೆಯವ್ರ ಹತ್ರ ನಾನು ಹೇಳ್ಕೊಳಕ್ಕೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಯಾರಿಗೂ ಗೊತ್ತಿಲ್ಲದೆ ಮಾಡ್ತಿದ್ದೀನಿ ನಾನು. ಸೊ ಯಾರಿಗೆ ಬೇರೆಯವ್ರಿಗೆಲ್ಲ ಇಷ್ಟ ಆಗಿದ್ರೆ ನೋಡ್ತಾರೆ, ಲೈಕ್ ಮಾಡ್ತಾರೆ, ಅಷ್ಟೇ ಅಲ್ವಾ. ಸೊ ನನ್ನ ಮನೆಯವ್ರಿಗೆಲ್ಲ ಹೇಳೋವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ಇನ್ನು ಇವನು ಎದ್ದಾದಮೇಲೆ ನೋಡಿ ಅವರಪ್ಪ ರೆಡಿಗ ಮಾಡಿಕೊಂಡು ಹೊರಗೆ ಹೋಗಿ ಕರ್ಕೊಂಡು ಬಂದು ಮತ್ತೆ ಇವನು ಇಲ್ಲಿ ತಿನ್ಕೊಂತ ಕೂತಿದ್ದಾನೆ, ಟಿ ವಿ ನೋಡ್ಕೊಂತ. ಅದಾದಮೇಲೆ ಮತ್ತೆ ನೋಡಿ ಇನ್ನೂ ಒಂದು ಕಿಡಿಗೇತನ ಅಂತೂ ಇರೋದೇ, ಎಲ್ಲೋದ್ರೂ ಇರೋದೇ. ಇಲ್ಲಿ ಜಾಸ್ತಿ ಸ್ವಲ್ಪ ಅವ್ರ ಕಾಕ ಮತ್ತು ಅವ್ರ ಅಪ್ಪಾಜಿ ಇಬ್ಬರು ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು, ಮತ್ತು ಮನೆಗೆ ಬಂದುಬಿಡ್ತಾಯಿದ್ರು. ಸೊ ಏನಾದರೂ ಕಿತಾಪತಿ ಮಾಡ್ತಾಯಿದ್ದ. ಕಿತ್ತೋವು ಇದ್ದಿಲ್ಲ ಅಡುಗೆ ಮನೇಲಿ, ಜಾಸ್ತಿ ಇದ್ದಾವೆ, ಕಿತ್ತವು ಹಾಕಿಲ್ಲ ಅನ್ನೋ ಹಂಗಿಲ್ಲ. ಬಟ್ ನೋಡ್ಕೊತಾ ಇದ್ವಲ್ಲ, ಹಾಗಾಗಿ ಇಲ್ಲೂ ಸಹ ಚಿಂಟು ಟಿ ವಿ ಹಚ್ಚಿ ಕೊಟ್ಟಿದ್ದೆ. ಸ್ವಲ್ಪ ಹೊತ್ತು ನೋಡ್ತಾ ಇದ್ದ, ಏನೂ ಗೊತ್ತಿಲ್ಲ. ನಾನು ಅವನು ಇಬ್ಬರೇ ಕೂತಿದ್ವಿ ಮನೇಲಿ, ಹಾಗಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಸಾಯಂಕಾಲ ಇದು ಮರುದಿನದ ವೀಡಿಯೋ. ಸಾಯಂಕಾಲ ದೀಪ ಎಲ್ಲ ಹಚ್ಬಿಟ್ಟು ಇಬ್ಬರು ಕೂತಿದ್ವಿ. ಇವರು ಹೊರಗಡೆ ಹೋಗಿದ್ದರು. ಮತ್ತು ಇವಾಗ ನಾವು ಪೂರಾ ಸಾಯಂಕಾಲ ಆದಮೇಲೆ ಈಗ ನಾನು ಮನೆ ಕಟ್ಸ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೊರಟ್ವಿ. ನೋಡಿಲ್ಲ, ನೋಡಂಬರ್ರಿ ಅಂತ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇವನು ದಾರಿ ಮಧ್ಯದಲ್ಲಿ ಕೈ ಮಾಡ್ಕೋತ ಹೋಗ್ತಾಯಿದ್ದೆ. ಅಲ್ಲಿ ಕಾಣ್ತಿದೆ ಅಲ್ವಾ ವೈಟ್ ಕಲರಲ್ಲಿ, ಸೊ ಅದೇ ಮನೆಯೇ. ಇವಾಗ ನಮ್ಮದು ತುಂಬಾ ದೊಡ್ಡದಾಗ್ಬಿಟ್ಟಿದೆ ಮನೆ ಅಂತೂ. ನಾನು ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನ ಮಾತ್ರ ತೊಗೊಂಡಿದ್ದೀನಿ. ಪೂರಾ ಕಂಪ್ಲೀಟಾಗಿ ನಾನು ನಿಮಗೆ ಇಲ್ಲಿ ಮನೆ ಏನೂ ಶೇರ್ ಮಾಡಿಲ್ಲ. ಸೊ ಕಂಪ್ಲೀಟ್ ಎಲ್ಲ ಆದಮೇಲೆ ಖಂಡಿತ ಹೋಮ್ ಟೂರ್ ಮಾಡ್ತೀನಿ ಮನೆಯದು. ಸೊ ಇದೆಲ್ಲನೂ ಇನ್ನೂ ಮಾಡಬೇಕಾಗಿದೆ. POP ಮಾಡ್ತಿದ್ದಾರೆ ಅಷ್ಟೇ, ಕೆಳಗಡೆ ಮತ್ತು ಮೇಲ್ಗಡೆ ಬಾಡಿಗೆ ಕೊಡೋಕ್ಕೆ ಅಂತ ಮಾಡಿದ್ದಾರೆ. ಹಾಗಾಗಿ ತುಂಬ ದೊಡ್ಡದಾಗಿದೆ ಮನೆ, ತುಂಬ ಚೆನ್ನಾಗಾಗಿದೆ. ನೋಡ್ತಿರ್ಬೋದು
ನನಗಂತೂ ತುಂಬ ದೊಡ್ಡದು ಅಂತ ಅನ್ನಿಸ್ತದೆ ಮನೆ. ಬಟ್ ಒಂದೇ ಸಲ ಕಟ್ಸೋದು ಅಂದ್ಬಿಟ್ಟು ತುಂಬ ದೊಡ್ಡದಾಗೆ ಕಟ್ಸಿದ್ದಾರೆ ಮನೆ. ಇದು ಓನ್ಲಿ ನಮ್ಮ ಹಸ್ಬೆಂಡ್ ಕಟ್ಟಿಸ್ತಾ ಅವ್ರ ಅಣ್ಣ ಮತ್ತು ಅವರು ಇಬ್ಬರು ಶೇರ್ ಮಾಡ್ಕೊಂಡು ಕಟ್ಟಿಸ್ತಾ ಇರೋಂತಹ ಮನೆ. ಸೊ ನಾವು ನಾಡಿದ್ದು ಅಂದರೆ ಮರುದಿನ ನೆಕ್ಸ್ಟ್ ಡೇ ನಾನು ದೇವ್ರಿಗೆ ಹೊರಟ್ವಿ. ಸಾಯಂಕಾಲ 4:30ಗೆಲ್ಲ ಬಿಟ್ಟಿದ್ವಿ. ಇವ್ನು ಮಲ್ಕೊಂಡಿರಲಿಲ್ಲ, ಹಾಗಾಗಿ ಸೊ ಮಲ್ಕೊಂಡ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಕರೆಕ್ಟಾಗಿ ಅಲ್ಲಿ ಬಿಟ್ಟವ್ರು ಒಮ್ಮೆ ದೇವದುರ್ಗದಲ್ಲೇ ಇಳಿದಿದ್ದು. ಸೊ ಹೊರಟ್ವಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಆಗಿ ಮನೆಗೆ ಹೋಗಿ ಮಾಡ್ತೀನಿ. ದೇವದುರ್ಗಕ್ಕೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. 6:30ಗೆಲ್ಲ ಇಲ್ಲಿದ್ವಿ, ಸಾಯಂಕಾಲ ಬಿಟ್ಟಿದ್ದು. ಇವು ನೋಡಿ ಅಲ್ಲಿ ನಿದ್ದೆ ಮಾಡಿದವನು ಇಲ್ಲಿ ಬಂದು ಎಚ್ಚರ ಆಗಿದೆ ಅವನಿಗೆ. ಅಲ್ಲಿವರೆಗೂ ಆರಾಮ್ಸೆ ನಿದ್ದೆ ಮಾಡಿದ್ದ. ಯಾಕಂದರೆ ಹೋಗುವಾಗ ಸಿಕ್ಕಾಪಟ್ಟೆ ಕಾಡಿಸ್ಬಿಟ್ಟ ಹಿಂದೆ ಮುಂದೆ ಅಂದ್ಕೊಂಡು. ಹಾಗಾಗಿ ಇವತ್ತು ಅವ್ನು ಮಧ್ಯಾಹ್ನ ಮಲಗಿಸ್ತೇನೆ, ಒಮ್ಮೆ ಗಾಡಿ ಮೇಲೆ ಮಲ್ಕೊಳ್ಳಿ ಅಂತ ಹಂಗೆ ಸಾಯಂಕಾಲವರೆಗೂ ಬಿಟ್ಟಿದ್ದೆ. ಸಾಯಂಕಾಲ ಇನ್ನೇನು ಗಾಡಿ ಏರೋಷ್ನಿ ಸ್ವಲ್ಪ ಹೊತ್ತು ಮುಂದೆ ಹೋಗಿದ್ದೆ, ಮಲ್ಕೊಂಡ್ಬಿಟ್ಟ. ಹಾಗಾಗಿ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಅವ್ರ ಪಾಪನೂ ತುಂಬ ಬೇಗ ಬಂದುಬಿಟ್ರು, ಮಳೆ ಎಲ್ಲ ಬರುತ್ತೆ ಅನ್ನೋ ಭಯಕ್ಕೆ. ಮುದ್ಗಲೆಲ್ಲ ಯಾವ ಥರ ನಮ್ಮ ಒಂದು ಇರುವಂಥ ಮನೆ ಆಗಿರ್ಬೋದು, ಮತ್ತು ಮುದ್ಗಲಲ್ಲಿ ನಾವು ಒಂದು ಹೊಸ ಮನೆ ಕಟ್ಟಿಸ್ತಾ ಇದ್ದೀವಿ. ಆ ಮನೆ ಸಹ ಒಂದು ಸ್ವಲ್ಪ ನಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅದನ್ನೆಲ್ಲ ನೀವು ನೋಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು 3 ದಿನದ್ದು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಎಲ್ಲ ಸೇರಿಸಿ ಒಂದೇ ಲಾಗ್ ಮಾಡಿರೋದು. ಯಾಕಂದರೆ ಅಲ್ಲಿ ಜಾಸ್ತಿ ನಾನು ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸೊ ಅದಕ್ಕೋಸ್ಕರ ಒಂದೇ ಲಾಗಲ್ಲಿ ಎಲ್ಲನೂ ಶೇರ್ ಮಾಡಿದ್ದೀನಿ. ನೋಡಿ, ಬಾಯ್ ಮಾಡು, ಬಾಯ್ ಪಪ್ಪಿ ಕೊಡು, ಬಾಯ್.